ಇತ್ತೀಚೆಗೆ ನಡೆದ ನೀಟ್ ಯುಜಿ 2026 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾದ ಬೆನ್ನಲ್ಲೇ ಖ್ಯಾತ ಸುದ್ದಿವಾಹಿನಿ ಆಂಕರ್ ಅಂಜನಾ ಓಂ ಕಶ್ಯಪ್ ಅವರು ಯೂಟ್ಯೂಬ್ ಶಿಕ್ಷಕರ ಕುರಿತು ಮಾಡಿರುವ ವಿಮರ್ಶೆ ಹೊಸದೊಂದು ಸಾಮಾಜಿಕ ಜಾಲತಾಣದ ಸಮರಕ್ಕೆ ಕಿಡಿಹೊತ್ತಿಸಿದೆ. ತಮ್ಮ ಬ್ಲಾಕ್ ಅಂಡ್ ವೈಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆನ್ಲೈನ್ನಲ್ಲಿ ಸ್ಟಾರ್ ಟೀಚರ್ಸ್ ಎಂದು ಕರೆಸಿಕೊಳ್ಳುವವರು ವಿದ್ಯಾರ್ಥಿಗಳಿಗೆ 10% ಮಾತ್ರ ನಿಜವಾದ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಮತ್ತು ಜಾಹೀರಾತುಗಳ ಮೂಲಕ ಕೇವಲ ಹಣಗಳಿಕೆಯಲ್ಲೇ ತೊಡಗಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಗಂಟೆಗಟ್ಟಲೆ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂಬ ಅವರ ಹೇಳಿಕೆ ಡಿಜಿಟಲ್ ಶಿಕ್ಷಣ ಲೋಕದಲ್ಲಿ ತಲ್ಲಣ ಸೃಷ್ಟಿಸಿದೆ. जिनको कुछ जानना ना कौड़ी, कभी ब्लैक बोर्ड लेकर कुछ एक्सप्लेनर बनाते हैं, खाली व्यूज बटोरते हैं, उटपटांग ग्रैब्स लिखते हैं और उसके बाद से अपने आप को इतना महारथी समझने लगते हैं कि कुछ लोग उनको फॉलो करने लगते हैं उनके तमाशे की वजह से, और फिर वो जाकर जहां पर जो आता है वो बोलते हैं और उसके दम पर फिर वो पैसे वसूलते हैं, छात्रों से वसूलते हैं. ये सबसे बड़ी चिंता की बात है. ये जो एक्सप्लेनर बनाने वाले यूट्यूबर्स हैं और जो शिक्षक हैं उनमें फर्क है. वो फर्क सबको समझना पड़ेगा. ये जो आकर पैसों के लिए अपना धंधा बना रहे हैं एजुकेशन को, वो एक तरफ है और इसी वजह से स्कूल्स, कॉलेजेस, यूनिवर्सिटीज में पढ़ाई नहीं होती है. ಅಂಜನಾ ಅವರ ಈ ಹೇಳಿಕೆಗೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಪರವಿರೋಧದ ದೊಡ್ಡ ಚರ್ಚೆ ಶುರುವಾಗಿದೆ. ಈ ಕುರಿತು ನೆಟ್ಟಿಗರು ತಮ್ಮದೇ ಆದ ಶೈಲಿಯಲ್ಲಿ ಪ್ರತಿಕ್ರಿಯಿಸುತ್ತಿದ್ದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆಯುತ್ತಿದ್ದಾರೆ. ಒಬ್ಬ ಬಳಕೆದಾರರು ಅಂಜನಾ ಅವರ ಮಾತನ್ನ ಮಾಧ್ಯಮಗಳ ಕಡೆಗೆ ತಿರುಗಿಸಿ, ಅಂಜನಾ ಅವರ ಪ್ರಕಾರ ಮಕ್ಕಳು ಸ್ಕ್ರೀನ್ ಮುಂದೆ ಸಮಯ ಕಳೆದು ಲೈಕ್ ಕೊಡುವುದರಿಂದ ಶಿಕ್ಷಕರಿಗೆ ಆದಾಯ ಬರುತ್ತದೆ ಮತ್ತು ಪ್ರತಿಯಾಗಿ ಮಕ್ಕಳಿಗೆ 10% ಶಿಕ್ಷಣವೂ ಸಿಗುವುದಿಲ್ಲ. ಆದರೆ ನಾವು ಸುದ್ದಿವಾಹಿನಿಗಳನ್ನು ನೋಡಿ ಸಮಯ ವ್ಯರ್ಥ ಮಾಡಿದಾಗ ಪ್ರತಿಯಾಗಿ ನಮಗೆ ಸಿಗುವುದು ಕೇವಲ ದಲ್ಲಾಳಿತನ. ಅದರ ಬಗ್ಗೆ ಏನ್ ಹೇಳ್ತೀರಿ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಮತ್ತೊಬ್ಬ ನೆಟ್ಟಿಗರು ಶಿಕ್ಷಣ ಮಾಫಿಯಾವನ್ನ ಟೀಕಿಸುತ್ತಾ ಕೋಚಿಂಗ್ ಮಾಫಿಯಾ ಶಿಕ್ಷಕರನ್ನ ಒಬ್ಬರೇ ಧೈರ್ಯದಿಂದ ಬಹಿರಂಗಪಡಿಸಿದ್ದಕ್ಕಾಗಿ ಅಂಜನಾ ಓಂ ಕಶ್ಯಪ್ ಅವರಿಗೆ ಅಭಿನಂದನೆಗಳು ಅಂತ ಅಂಜನಾ ಅವರ ನಿಲುವನ್ನ ಬೆಂಬಲಿಸಿದ್ದಾರೆ. ಇನ್ನೊಂದೆಡೆ ಮೂಲ ಸಮಸ್ಯೆಯನ್ನ ಉಲ್ಲೇಖಿಸಿದ ಮತ್ತೊಬ್ಬರು, ಇಲ್ಲಿ ಅಸಲಿ ವಿಚಾರ ಪತ್ರಿಕೆ ಸೋರಿಕೆ ಮತ್ತು ಸಿಬಿಎಸ್ಇ ಮ್ಯಾನೇಜ್ಮೆಂಟ್ ವೈಫಲ್ಯವಾಗಿತ್ತು. ಆದರೆ ಇಡೀ ಚರ್ಚೆಯನ್ನ ಈಗ ಮಾಧ್ಯಮ ವರ್ಸಸ್ ಶಿಕ್ಷಕರು ಎಂಬ ಮಟ್ಟಕ್ಕೆ ಇಳಿಸಲಾಗಿದೆ ಅಂತ ಬೇಸರ ಹಾಕಿದ್ದಾರೆ. ಯೂಟ್ಯೂಬ್ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿದ ಮತ್ತೊಬ್ಬ ಬಳಕೆದಾರರು, ಅವರು ಕೋಚಿಂಗ್ ಮಾಫಿಯಾವನ್ನ ಬಹಿರಂಗಪಡಿಸಿದವರು ಎನ್ನುತ್ತಾರೆ. ಆದರೆ ಕಣ್ಣೆದುರೇ ನಡೆಯುತ್ತಿರುವ ನೈಜ ವೈಫಲ್ಯಗಳನ್ನ ಮತ್ತು ವ್ಯವಸ್ಥೆಯ ತಪ್ಪುಗಳನ್ನ ಎತ್ತಿ ತೋರಿಸಲು ಮಾಧ್ಯಮಗಳಿಗೆ ಸಾಧ್ಯವಾಗ್ತಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೇಶದ ಪ್ರಸಿದ್ಧ ಶಿಕ್ಷಕರ ಸಾಧನೆಯನ್ನ ನೆನಪಿಸುತ್ತಾ ಶ್ರುತಿ ದೋಡ್ ತಮ್ಮ ಎಕ್ಸ್ ಖಾತೆಯಲ್ಲಿ, ಅಂಜನಾ ಓಂ ಕಶ್ಯಪ್ ಅವರು ಖಾನ್ ಸರ್ ಅವರ ವಿಡಿಯೋಗಳನ್ನು ನೋಡಿ ಕೆಲವು ದಿನ ಅವರಿಂದ ಟ್ಯೂಷನ್ ಪಡೆಯಬೇಕು. ಖಾನ್ ಸರ್ ಕೇವಲ ಪಾಠ ಮಾಡುವ ಮೂಲಕವೇ ಬರೋಬ್ಬರಿ 12,000 ವಿದ್ಯಾರ್ಥಿಗಳಿಗೆ ಪೊಲೀಸ್ ಉದ್ಯೋಗ ಸಿಗುವಂತೆ ಸಹಾಯ ಮಾಡಿದ್ದಾರೆ. ದೇಶದ ಶಿಕ್ಷಕರ ಬಗ್ಗೆ ಇಂತಹ ನಾಚಿಕೆಗೇಡಿನ ಕಾಮೆಂಟ್ ಮಾಡಿದ ಆಜ್ ತಕ್ ಆಂಕರ್ ಅಂಜನಾ ತಕ್ಷಣವೇ ಕ್ಷಮೆಯಾಚಿಸಬೇಕು ಅಂತ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ವಿವಾದದ ನಡುವೆ ಅಭಿನಯ್ ಶರ್ಮಾ ಮತ್ತು ಅಂಕಿತ್ ಅವಸ್ಥಿ ಅವರಂತಹ ಪ್ರಮುಖ ಯೂಟ್ಯೂಬ್ ಶಿಕ್ಷಕರು ಅಂಜನಾ ಅವರ ಆರೋಪಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದ್ದು, ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಹೇಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಉಚಿತವಾಗಿ ಶಿಕ್ಷಣವನ್ನು ತಲುಪಿಸುತ್ತಿದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಪರೀಕ್ಷೆಗಳನ್ನು ಸರಿಯಾಗಿ ನಡೆಸಲಾಗದ ಸರ್ಕಾರ ಮತ್ತು ಎನ್ಟಿಎ ಸಂಸ್ಥೆಯ ವೈಫಲ್ಯಗಳನ್ನು ಮರೆಮಾಚಲು ಶಿಕ್ಷಕರನ್ನ ಗುರಿ ಮಾಡಿ ಇಡೀ ವಿಷಯದ ದಿಕ್ಕನ್ನ ಬದಲಾಯಿಸಲಾಗುತ್ತಿದೆ ಎಂಬ ಅಭಿಪ್ರಾಯವು ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿಬರ್ತಿದೆ. ಇದೀಗ ಈಕೆ ಅಂಜನಾ ಓಂ ಕಶ್ಯಪ್ ಟಿವಿ ಸ್ಟುಡಿಯೋದಲ್ಲಿ ಪ್ರತಿಯೊಬ್ಬರನ್ನ ಮೌನಗೊಳಿಸುವ ತಾಕತ್ತು ಈಕೆಗಿದೆ. ಆದರೆ ಈಗ ಸಾರ್ವಜನಿಕರು ಕೇಳುತ್ತಿರುವ ನೇರ ಪ್ರಶ್ನೆಗಳನ್ನು ಎದುರಿಸಲು ಸಾಧ್ಯವಾಗದೆ ಈಕೆ ಓಡಿ ಹೋಗುತ್ತಿದ್ದಾಳೆ ಎಂದು ಲೇವಡಿ ಮಾಡುವುದರೊಂದಿಗೆ ತೀವ್ರವಾಗಿ ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.